ನನ್ನ ಸೌಂದರ್ಯ ಮ್ಯಾಮಿಂದ ಬಚಾವ್ ಮಾಡಿದ್ರಿ? ಯಾಕಂದ್ರೆ ನೀನು ನನ್ನ ಅಕ್ಕ. ನಿಮ್ಮನ್ನು ನೋಡಿದ್ರೆ ಬೇಜಾರಾಗತ್ತೆ. ನೀವು ನನ್ನ ಬಗ್ಗೆ ಇಷ್ಟು ಫೀಲ್ ಮಾಡ್ಕೋತಾ ಇದ್ದೀರಲ್ಲ, ಅದೇ ಥರ ಇನ್ನೂ ಒಬ್ರು ನನ್ನ ಬಗ್ಗೆ ಇದೇ ಥರ ಕಾಳಜಿ ತೋರಿಸ್ತಾ ಇದ್ರು. ಹೌದಾ? ಯಾರವಳು? ಆ ದೀಪನ ಹೆಸರನ್ನ ನಾನು ಯಾಕೆ ಹೇಳಲಿ? ಅವಳ ಪಾಡಿಗವಳು ದೊಡ್ಡ ಮನೆಯಲ್ಲಿ ಆರಾಮಾಗಿದ್ದಾಳೆ. ನನ್ನ ಬಗ್ಗೆ ಒಂಚೂರು ಯೋಚನೆ ಇಲ್ದೋಳ ಬಗ್ಗೆ ನಾನು ತಲೆ ಕೆಡಿಸ್ಕೋಬಾರ್ದು. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅದು ಹೆಸರನ್ನ ಮರ್ತುಬಿಟ್ಟಿದ್ದೀನಿ. ನೆನಪಾದಾಗ ಹೇಳ್ತೀನಿ. ನಿಮ್ಗೆ ತುಂಬ ಬೇಕಾದವರಾಗಿರ್ತಾರಲ್ಲ. ಹೋಗ್ಲಿ ಬಿಡಿ. ಅಲ್ಲ, ಸೌಂದರ್ಯ ಅವ್ರ ಕಂಡ್ರೆ ನೀವು ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ಅವ್ರಿಗೆ ನಿಮ್ಮ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ. ಪ್ಲೀಸ್ ಮ್ಯಾಮ್, ನೀವು ಸೌಂದರ್ಯ ಮ್ಯಾಮ್ ವಿರುದ್ಧ ಹೋಗಬೇಡಿ. ನೀವು ಅವ್ರ ಮುಂದೆ ನನ್ನ ಪರವಾಗಿ ನಿಂತರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನು ಮಾತಾಡ್ತಿದ್ದೀರಾ? ತಪ್ಪನ್ನ ತಪ್ಪು ಅಂತ ಹೇಳೋದು ತಪ್ಪ? ಅವ್ರು ನನಗೆ ಏನಾದರೂ ಮಾಡಲಿ, ಆದರೆ ದಯವಿಟ್ಟು ನೀವು ಅವ್ರ ಮುಂದೆ ನನ್ನ ಪರ ನಿಂತು ನನ್ನ ಕೆಲಸ ಕಳ್ಕೊಳ್ಳೋ ಥರ ಮಾಡಬೇಡಿ. ರೂಪ ಅವರೇ, ನಿಮ್ಗಿಲ್ಲ ಅನ್ಯಾಯ ಆಗ್ತಿದ್ರೆ ಅದ್ರ ವಿರುದ್ಧ ನಾನು ನಿಲ್ಲೇಬೇಕು. ನೋಡಿ ಮ್ಯಾಮ್, ಅವರು ಅವ್ರ ಚೇಂಬರ್ನ ಬಿಟ್ಟು ಹೊರಗಡೆ ನಾನು ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ದಾರೆ. ಹೊರಗಡೆ ಸ್ಟಾಫ್ ಜೊತೆನೂ ನಾನು ಏನೂ ಇಂಟರ್ಯಾಕ್ಟ್ ಮಾಡಬಾರ್ದು ಅಂತೆ. ಅಷ್ಟೇ ಅಲ್ಲ, ಅವ್ರು ಇನ್ನೊಬ್ರು ಬಾಸ್ ಇದ್ದಾರಲ್ಲ, ಚಿರಾಗ್, ಅವ್ರ ಮುಂದೆನೂ ನಾನು ಹೋಗಬಾರ್ದಂತೆ. ಅವರು ತುಂಬ ಸ್ಟ್ರಿಕ್ಟು ಮ್ಯಾಮ್. ದಯವಿಟ್ಟು ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಬೇಡ. ಹೌದಾ? ಹಾಗ್ಯಾಕೆ ಹೇಳಿದ್ದಾರೆ? ಅದು ಸೌಂದರ್ಯ ಮ್ಯಾಮಿಗೆ ಇಷ್ಟ ಇಲ್ಲ. ಹೊರಗೆ ಹೊರಡುವಾಗ ಬೆಕ್ಕಡ್ಡ ಬಂದ್ರೆ ಅದನ್ನ ಅಪಶಕ್ನ ಅಂತ ಹೇಳ್ತಾರೆ. ಆದ್ರೆ ನಿನ್ ಪಾಲಿಗೆ ನಾನು ಲೈಫ್ ಲಾಂಗ್ ಅಪಶಕ್ನಾಗೆ ಕಾಡ್ತಾ ಇರ್ತೀನಿ. ಅಂದ್ರೆ ಇವತ್ತು ನನಗೆ ಕೆಲಸ ಸಿಗದಿರೋದಕ್ಕೆ ನೀನೇ ಕಾರಣ. ಎಕ್ಸಾಕ್ಟ್ಲಿ ರೈಟ್ ಬೇಬಿ. ಇವತ್ತು ನಿನಗೆ ಕೆಲಸ ಮಾತ್ರ ಕೊಡ್ಲಿಲ್ಲ, ನಿನ್ ಕತ್ ಹಿಡ್ದು ಆಚೆ ಹಾಕಿದ್ರಲ್ಲ, ಅದೆಲ್ಲ ನಂದೇ ಆರ್ಡರ್. ಯಾಕಂದ್ರೆ ನೀನ್ ಎದ್ರಾಕೊಂಡಿರೋದು SI ನಾಗರಾಜ್ ಮಗಳನ್ನ. ಕೋಪ ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ ಬೇಬಿ. ತಾಕತ್ತಿದ್ರೆ ಇಡೀ ಊರಲ್ಲೇ ಒಂದ್ ಕೆಲ್ಸ ಗಿಟ್ಟಿಸ್ಕೊಂಡ್ ನೋಡ್ತೀನಿ. ಖಂಡಿತ ನಿನ್ನಿಂದ ಆಗಲ್ಲ ಬಿಡು. ನಾವಿಬ್ರು ದೂರ ಆದ್ಮೇಲೂ ನನ್ನ ಮೇಲೆ ನಮ್ಮ ಮನೆಯವ್ರ ಮೇಲೆ ಯಾಕೆ ಈ ತರ ದ್ವೇಷ ಸಾಧಿಸ್ತಾ ಇದೆಯಾ? ನಾವಂತ ತಪ್ಪು ಏನ್ ಮಾಡಿದೀವಿ ನಿನ್ಗೆ? ಒಂದ ಎರಡ ನರಸಿಂಹ, ಮೋಸದಿಂದ ನನಗ್ ತಾಳಿ ಕಟ್ಟಿ ಮದ್ವೆ ಆಗಿದ್ದು ತಪ್ಪಲ್ವಾ? ನಿಮ್ ಮನೇಲಿ ನಾನ್ ಫ್ರೀಡಮ್ ಆಗಿರೋದಕ್ಕೆ ನೀವೆಲ್ಲ ಅಡ್ಡಿ ಆಗಿದ್ ತಪ್ಪಲ್ವಾ? ಒಂದ್ ಹೆಣ್ಣು ಅಂತ ಕಾಳಜಿನೂ ನೋಡ್ದೆ ರಾತ್ರೋರಾತ್ರಿ ನಿಮ್ಮಮ್ಮ ನನಗ್ ಮನೆಯಿಂದ ಹೊರಗೆ ಹಾಕಿದ್ದು ತಪ್ಪಲ್ವಾ? ನೋಡೋ, ನಿನ್ನಿಂದ ನನ್ನ ಜೀವನ ಹಾಳಾಗ್ತಿದೆ ಅಂತ ನಮ್ಮ ಅಮ್ಮ ಆ ಥರ ಮಾಡಿದ್ದು. ನೀನ್ ನೆಟ್ಟಿಗಿದ್ದಿದ್ರೆ ಅದನ್ನೆಲ್ಲ ನಿನಗೆ ಯಾಕೆ ಮಾಡ್ತಿದ್ರು? ಜೊತೆಲ್ಲ ಬಿಡು, ಇನ್ಮೇಲೆ ನಾನು ನಿನ್ನ ವಿಷಯಕ್ಕೆ ಬರಲ್ಲ, ನೀನ್ ನನ್ನ ತಟ್ಟೆಗೆ ಬರ್ಬೇಡ ಅಷ್ಟೇ. ಆಯ್ತು, ನಿನ್ ಮಾತಿಗೆ ಒಪ್ಕೊಳ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಏನು? ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ ನಿಮ್ಮಮ್ಮ, ಅವರು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಕೇಳಿಸ್ತೀಯಾ? ನಿಮ್ಮೇಲೆ ಕೈ ಮಾಡಕ್ಕೂ ಅಸಹ್ಯ ಆಗುತ್ತೆ. ನಮ್ಮಮ್ಮ ದೇವ್ರು ಕಣೆ, ನಾನು ಅವ್ರ ಕೈ ತುತ್ತು ತಿಂದು ಬೆಳೆದೀನಿ. ಅಂಥವ್ರ ಕೈಲಿ ನಿನ್ ಕಾಲು ಮುಟ್ಟಿಸ್ತೀನ? ಈ ನರಸಿಂಹ ಬದುಕಿರೋವರೆಗೂ ನಮ್ಮ ಅಪ್ಪ ಅಮ್ಮ ನಿನ್ ಮುಂದೆ ತಲೆ ತಲೆ ನಾನ್ ಬಿಡಲ್ಲ. ಹಾಗಾದ್ರೆ ರಿವೆಂಜ್ ಚಾಪ್ಟರ್ 2 ಕಂಟಿನ್ಯೂ ಆಗುತ್ತೆ. ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರು. ನಿನ್ ಜಾನುವಾಗ ಬೆಂಕಿ ಆಗ. ನೀನೊಂದು ಹೆಣ್ಣ? ಅದ್ಯಾವ ಕರ್ಮಕ್ಕೆ ನೀನ್ ಹೆತ್ತಿದ್ರೋ ಏನೋ. ನಿನ್ನಿಂದ ನಿಮ್ ತಾಯಿ ಎಷ್ಟು ಕಷ್ಟ ಅನ್ಭವಿಸ್ತಾ ಇದಾರೆ ಗೊತ್ತಾ ನಿನ್ಗೆ? ನೋಡೋ, ನೀನ್ ಏನ್ ಮಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಸುಳ್ಳು ಆರೋಪ ಹಾಕಿ ನಮ್ಮನ್ನ ಜೈಲಿಗೆ ಕಳಿಸ್ಬೇಕು ಅಂತಿದ್ದೆಲ್ಲ, ಅದನ್ನ ನಮ್ಮಪ್ಪ ಹೇಗೆ ಫ್ಲಾಪ್ ಮಾಡೋದು ಅಂತ ನೋಡಿದ್ಯಲ್ಲ. ಪರವಾಗಿಲ್ಲ ರೀ, ಸುಮಾರು ಹಳ್ಳಿ ಸ್ಕೂಲಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಹೌದು ಸರ್, ನನಗೆ ದುಡ್ಡಿಗಿಂತ ಕೆಲಸ ಮುಖ್ಯ. ಮಾಡೋ ಕೆಲಸದಲ್ಲಿ ತೃಪ್ತಿ ಇರಬೇಕು.
ನನ್ನಿಂದ ಒಂದಿಷ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅನ್ನೋದೇ ನನ್ನ ಆಸೆ ಸರ್. ವೆರಿ ನೈಸ್. ಒಳ್ಳೆ ಆಲೋಚನೆ ಕಣ್ರಿ ನಿಮ್ದು ಮಿಸ್ಟರ್ ರಾಹುಲ್. ಕನ್ನಡ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡಿದ್ದೀರಲ್ಲ, ವೆರಿ ಗುಡ್. ಆದರೆ ಅಲ್ಲೇ ಹಳ್ಳಿನಲ್ಲಿ ಹಳ್ಳಿ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಡ್ಬೋದಾಗಿತ್ತಲ್ಲ, ಇಲ್ಲಿ ಸಿಟಿಗೆ ಯಾಕೆ ಬಂದಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಾನು ಇಷ್ಟು ದಿನ ಹಳ್ಳಿಯಲ್ಲೇ ಆರಾಮಾಗಿದ್ದೆ ಸರ್. ಒಂದಿಷ್ಟು ಪರ್ಸ್ನಲ್ ಕಾರಣಕ್ಕೋಸ್ಕರ ಇಲ್ಲಿಗೆ ಬರೋ ಹಾಗಾಯಿತು. ತುಂಬ ದಿವಸದಿಂದ ಕೆಲಸಕ್ಕೆ ಹುಡುಕ್ತಾನೆ ಇದ್ದೀನಿ, ಆದರೆ ಎಲ್ಲೂ ಸಿಗ್ತಾ ಇಲ್ಲ ಸರ್. ನಿಮ್ಮ ಪ್ರೊಫೈಲ್ ಎಷ್ಟು ಚೆನ್ನಾಗಿದೆಯೋ ನಿಮ್ಮ ಮಾತು ಅದಕ್ಕಿಂತ ಚೆನ್ನಾಗಿದೆ ರೀ. ತುಂಬ ಇಷ್ಟ ಆಯಿತು. ನಿಮಗೆ ಕೆಲಸ ಕೊಡೋದ್ರ ಬಗ್ಗೆ ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಇವತ್ತೇ ಮಾತಾಡ್ತೀನಿ, ನೋಡೋಣ ಏನಾಗುತ್ತೆ. ಬಟ್ ಹಳ್ಳಿ ಬಿಟ್ಟು ಸಿಟಿಗೆ ಬಂದಿರೋ ಥರ ಸಿಟಿ ಬಿಟ್ಟು ಹಳ್ಳಿಗೆ ಹೋಗಲ್ಲ ತಾನೆ? ಅಯ್ಯೋ, ಹಾಗೆಲ್ಲ ಏನೂ ಮಾಡಲ್ಲ ಸರ್. ಒಂದು ನಿಮಿಷ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್. ಹೇಳಿ. ಮಿಸ್ಟರ್ ದಾಸ್, ಫೋನ್ ಮಾಡಿದ್ದು ನಾನೇ ಅಂತ ಹೇಗೆ ಗೊತ್ತಾಯ್ತು? ನಿಮ್ಮ ಬಗ್ಗೆ ಯಾರೂ ಗೊತ್ತಿಲ್ಲ ಮೇಡಮ್. ಹೇಳಿ, ಏನಾಗಬೇಕು? ಮಿಸ್ಟರ್ ದಾಸ್, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನು ಮಾತಾಡಕ್ಕೆ ಹೋಗ್ಬೇಡಿ. ಓಕೆ ಮೇಡಮ್. ಇವತ್ತು ನಿಮ್ಮಲ್ಲಿರೋ ಜಾಬ್ ವೇಕೆನ್ಸಿಗೆ ರಾಹುಲ್ ಅನ್ನೋ ಒಬ್ಬ ವ್ಯಕ್ತಿ ಬಂದನಲ್ವಾ, ಹಾಂ, ಅವನು ಸರಿ ಇಲ್ಲ. ಅವನಿಗೆ ನಿಮ್ಮ ಸ್ಕೂಲಲ್ಲಿ ಕೆಲಸ ಕೊಡಬಾರ್ದು. ಓಕೆ. ಬಟ್ ಏನು ಕಾರಣ ಅಂತ ಗೊತ್ತಾಗ್ಲಿಲ್ವಲ್ಲ ಮೇಡಮ್? ಒಬ್ಬ ಸಾಧಾರಣ ವ್ಯಕ್ತಿ ಬಗ್ಗೆ ನನ್ನಂತ ದೊಡ್ಡ ವ್ಯಕ್ತಿ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ತಾನೇ ಅರ್ಥ. ಓಕೆ ಮೇಡಮ್. ಈಗಲೇ ಅವನನ್ನ ಬೈದು ಅಲ್ಲಿಂದ ಕಳಿಸಿ. ಓಕೆ.